ನಟ ಸುದರ್ಶನ್ ರಂಗಪ್ರಸಾದ್ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು. ಇದರ ಜೊತೆಗೆ ಅವರಿಗೆ ಶಿಕ್ಷಣ ಕೂಡ ಇತ್ತು. ಇಂಗ್ಲಿಷ್ ಥಿಯೇಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಅವರಿಗೆ ಕನ್ನಡ ಥಿಯೇಟರ್ ಮಾಡುವ ಆಸೆ ಇತ್ತು. ಆದರೆ ಅವರಿಗೆ ರಂಗಭೂಮಿ ಅಂದುಕೊಂಡಷ್ಟು ಯಶಸ್ಸು ಕೊಡಲಿಲ್ಲ. ವಿದೇಶದಲ್ಲಿ ಲಕ್ಷಗಟ್ಟಲೆ ಸಂಬಳ ಸಿಕ್ಕಿದಾಗ ಅವರು ನಟನೆಗೋಸ್ಕರ ಅದನ್ನ ಬಿಟ್ಟಿದ್ದರು. ಅದು ನಾನು ಮಾಡಿದ ಮೂರ್ಖತನ ಎನ್ನುತ್ತಾರೆ ಸುದರ್ಶನ್ ರಂಗಪ್ರಸಾದ್. ಸಿನಿಮಾ ಅವಕಾಶ ಕೈಬೀಸಿ ಕರೆದಾಗ ಅಲ್ಲಿಯೂ ವರ್ಕ್ ಆಗಲಿಲ್ಲ. ಪದೇ ಪದೇ ಅವರಿಗೆ ದುರಾದೃಷ್ಟ ಬೆನ್ನು ಹತ್ತಿತ್ತು. ಸುದರ್ಶನ್ ರಂಗಪ್ರಸಾದ್ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡುತ್ತಾ ಇನ್ನೇನೋ ಸೆಟಲ್ ಆದರು ಎನ್ನುವಷ್ಟರಲ್ಲಿ ಕಾಂಟ್ರವರ್ಸಿ ಕೂಡ ಆಯಿತು. ಹೀಗೆ ಸುದರ್ಶನ್ ರಂಗಪ್ರಸಾದ್ ಮಾಡಿದ ಎಲ್ಲಾ ಕೆಲಸಗಳು ಯಶಸ್ಸು ಪಡೆಯದೇ ಇದ್ದಾಗ ಅವರು ವಿದೇಶಕ್ಕೆ ತೆರಳಿ ಅಲ್ಲಿ ಕೆಲಸ ಮಾಡಲು ಆರಂಭಿಸಿದ್ದರು. ಹಾಲಿಡೇ ಅಂತ ಊರಿಗೆ ಬಂದಾಗ ಕೊರೋನಾ ವೈರಸ್ ಸೋಂಕು ಬಂದು ಲಾಕ್ಡೌನ್ ಆಯಿತು. ಅಲ್ಲಿ ಮತ್ತೆ ಸಮಸ್ಯೆ ಶುರುವಾಯಿತು. ಆದರೆ ಶಿಕ್ಷಣ ಇತ್ತು. ಹೀಗಾಗಿ ಅವರಿಗೆ ಬೇರೆ ಕೆಲಸ ಇಲ್ಲದಿದ್ದಾಗಲೇ ಶಿಕ್ಷಣ ಉಪಯೋಗಕ್ಕೆ ಬಂತು. ಒಂದು ದಿನ ಅವರಿಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಭಾಗ್ಯಲಕ್ಷ್ಮಿ ಧಾರಾವಾಹಿ ತಾಂಡವ್ ಪಾತ್ರಕ್ಕೆ ಆಡಿಷನ್ ಬಂತು. ಅವರು ಟ್ರೈ ಮಾಡೋಣ ಅಂತ ಅಂದುಕೊಂಡರು. ತಿಂಗಳುಗಳ ಬಳಿಕ ಅದು ಓಕೆ ಆಯಿತು. ಇಂದು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ್ ಪಾತ್ರಕ್ಕೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಈ ಪಾತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ನಟ ಸುದರ್ಶನ್ ರಂಗಪ್ರಸಾದ್ ಅವರಿಗೆ ಹಿರಿತೆರೆಯಲ್ಲಿ ಸಿಗದ ಪಾಪ್ಯುಲಾರಿಟಿ ಕಿರುತೆರೆಯಲ್ಲಿ ಸಿಗುತ್ತಿದೆ ಎನ್ನುವುದಂತೂ ಸತ್ಯ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.